ಆಲಿಂಗರಾಯಾಗ ಮುಂಡಾಸ್ತ ನಾನು ಮಾದೇವ ನಾಲ್ಕೈದು ದಿನ ಹಾಡಿ ನೀನು ಹೋಗೋಣ ಯಾರು ಒಂದು ರೊಟ್ಟಿನ ವೀಸೋಗಿಲಿಲ್ಲ. ಹೌದು ಮುಚ್ಚಿ ಬ್ಯಾಂಕ್ ವಿಷಯ ಹೋಗಿಬೇಕಲ್ಲ ನನ್ನ ಗಂಡ ಹಾಡಿ ಬಂದಪ್ಪ. ಹೌದು ಪುಣ್ಯಾತ್ಮರೇ, ಗುರುವಿನ ಕರುಣೆ ಆಯ್ತಪ್ಪ ಅಂತಂದ್ರ ಏನಾಗ್ತದ ನಾಲ್ಕು ಉದಾಹರಣೆ ಇಲ್ಲಿ ಹೇಳಿದೆ ನಾನು. ಹೌದು ನಾಮದೇವ್ ಗರ್ವಿಲೆ ನಡೆದದ್ದಕ್ಕಾಗಿ ಗೋರಾ ಕುಂಬಾರನ ಬೋಧನೆಯಿಂದ ಯಶೋಬಕೇಶವ ಗುರುವಿನ ಮಾಡ್ಕೊಂಡಲ್ರಿಪ್ಪ. ಸೌತಾಮಾಳಿ ತಾಯಿ ತಂದಿನೇ ನನ್ನ ದೇವರ, ಅವರೇ ನನ್ನ ಸರ್ವಸ್ವ ಅಂತ ಹೇಳಿ ಸೌತಾಮಾಳಿ ತಾಯಿ ತಂದಿ ಸೇವಾ ಮಾಡ್ಕೊತ ಮನ್ಯಾಗಿದ್ದ. ಸ್ವತಃ ಪಾಂಡುರಂಗನೇ ಸೌತಾಮಾಳಿ ದರ್ಶನಕ್ಕೆ ಹೋದ. ಹೌದಲ್ರಿಪ್ಪ. ಹೌದು ಬೆಳಗು ಮುಂಜಾನೆ ಸಮಯದಾಗ ನಿಮಗೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಇಟ್ಟಲ್ಲ ಬೀರ ದೇವ್ರ ಕೊಡ್ತಾನಂತೇಳಿ ನಾವು ಗುಡಿಗೆ ಹೋಗ್ತೀವಿ. ಯಾವಾಗ ಕೊಡ್ತಾನ ಗೋಪಾಲವ? ಇಟ್ರಾಯನ ಗುಡಿಗೆ ನಾವು ಭಕ್ತಿಲಿ ಹೋಗ್ತೀವಿ. ಹೋಗ್ತೀವನ್ರಿಪ್ಪ. 5 ರೂಪಾಯಿ ಕಪ್ರ, 5 ರೂಪಾಯಿ ಉದ್ಕಡಿ, ನಿವಾದಿ 2 ತೆಂಗಿನಕಾಯಿ ತಗೊಂಡು ಹೋಗಿ ಅಲ್ಲಿ ಇಡ್ತೀವಲ್ರಿಪ್ಪ. ಹೌದಾ? ಹೌದು. ನಾವು ನಿನ್ನ ಭಕ್ತರು ಬಂದೀವಪ್ಪ, ಕಣ್ಣು ತೆಗೆದು ನೋಡು, ದೇವ್ರೇ ನನಗ ಕರುಣೆ ತೋರುತ್ತೇಳಿ ಬೇಡ್ಕೋತೀವ್ರಿಪ್ಪ. 5 ರೂಪಾಯಿ ಕಪ್ರ ಹೋದ್ರಿ ಬೇಡ್ಕೋತೀರಿ. ಹೌದು. ಕರೆ ಬೇಡ್ಕೊಂಡದ್ದು ಇಡೋದು ಯಾವಾಗ? ಭಕ್ತಿ ಹಣ್ಣಾಗ್ಬೇಕಲ್ರಿಪ್ಪ. ಹಂಗ ದೇವ್ರಿಗೆ ಕೇಳಬೇಕ್ರಿ. ಹಿಂಗ್ ಕೇಳ್ತೀನಿ ಕೇಳು. ನೀ ಭಕ್ತ ಆದ್ರ ಅದೆಲ್ಲ ಆಗುದಿಲ್ಲ, ದೇವ್ರು ಕೊಟ್ರ ಆಗ್ತದ. ದೇವ್ರ ಕೊಟ್ರ ಆಗ್ತದ. ನಾನ್ ನಿನ್ನ ಭಕ್ತಿರದ ನಿನ್ನ ಬಾಯ್ಲಿ ಅಂದ್ರ ಅದಾಗುದಿಲ್ಲ. ದೇವ್ರ ಅನ್ಬೇಕು ನಾನು ಭಕ್ತ ಅಂತಂದ್ರ ಅವತ್ತ ನೆನೆಸಿರ್ತಾನ ಭಕ್ತ. ಹೌದ್ರಿಪ್ಪ. ಹೌದು. ನಿಮ್ಗೆಲ್ಲಾರಿಗೂ ತಿಳಿಯೋಂಗ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಅದು? ನಮ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ನನಗ್ ಗುರುತಾರ್ತ ನಾ ಹೇಳ್ತೀನಿ. ಹೋಗಿ ಅವ್ರ ಮಕ್ಕಳಿಗೆ ನಿಂತು ಸೆಲ್ಫಿ ತಕ್ಕೋತೀನಿ. ಖರೆ ಇವ್ ಹಲವಾರು ಸತ್ಯಪ್ಪ ಮಾಸ್ತರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗುರುತಿತ್ತಂದ್ರೆ ನಮ್ ಕೆಲಸ ಆದಂಗ. ಹೌದು. ಇಂಥವ್ರು ಸಾವಿರಾರು ಮಂದಿ ಹೋಗ್ತಾರ ವೃತ್ತಿಕ ಹೋಗವ್ರ ಅಂತ ರಗಡ ಮಂದಿ. ಖರೆ ಸತ್ಯಪ್ಪ ಮಾಸ್ತರ್ ಪರಿಚಯ ಸಿದ್ದರಾಮಯ್ಯ ಸಾಹೇಬ್ರಿಗೆ. ಇವ್ ಹಲವಾರವ ಸತ್ಯಪ್ಪ ಮಾಸ್ತರ ಇವ್ ನಮ್ಮ ಅಂತೇಳಿ ಮಂತ್ರಿ ಬಾಯಾಗ ಬತ್ತಂದ್ರೆ ನಿನ್ ಕೆಲಸ ಆದಂಗ, ಕೆಲಸ ಸಕ್ಸಸ್ ಆದಂಗನ. ಮತ್ತ ಅಲ್ಲಿ ಹೋಗಿ ಕೈ ಕಟ್ಕೊಂಡು ಸಾಹೇಬ್ರು ನಮ್ದೊಂದು ನೋಡ್ರಿ ಏನಾರ ತಗೋರಿ ಅದನ್ನ ಏನಿದ್ದು ಕೊಡ್ತೀವೋ ಹಂಗಾಗುದಿಲ್ಲ. ಹಂಗಾಗಬಾರ್ದದು. ದೇವರಾಯವ್ ನನ್ನ ಭಕ್ತ ಅಂತಂದ್ರೆ ಒಂದು ನಿಮಿಷ ಅನ್ನಂಗಿಲ್ಲ. ನಾನ್ ನಿನ್ನ ಭಕ್ತ ಅದೀನಪ್ಪ, ನೀ ನನ್ನ ದೇವರ ಜೊತೆ ನೀ 1000 ವರ್ಷ ನೀ ಬಾ ಗುಡಿಗೆ, ಅದ ಕೆಲಸ ಆಗುದಿಲ್ಲ. ಬೇಕಾಡ್ ಸುತ್ತಾಯಿ ಕೆಲಸ ಆಗುದಿಲ್ಲ. ಹಂಗ ನಾನು ಗುರುವಿನ ಮಾಡ್ಕೊಂಡಿನಿ, ಇವ್ ನಾನು ಗುರುವಾತ್ ನೀ ರಾತ್ರಿ ಆಗಲಿ ತಿರುಗಾಡಿದ್ರೆ ನಿನ್ನ ಕರುಣೆ ಆಗುದಿಲ್ಲ. ಗುರುನಾಥ್ ಅನ್ಬೇಕು, ಇವ್ ನನ್ನ ಶಿಷ್ಯ ಅದಾನ, ಇವ್ ನನ್ನ ಮಗ ಅದಾನ, ಇವ್ ಕಲ್ಲಾಗ ಹೋಗ್ಲಿ ಇವ್ ಮುಲ್ಲಾಗ ಹೋಗ್ಲಿ ಎಲ್ಲಿ ಹೋದ್ರು ಸಹಿತ ಇವನು ಕಾಯ್ತೇನಂತೆ ಯಾವಾಗ ಗುರುವಿನ ಭಯಾಗ ಬರ್ತದೋ ಅವತ್ತ ನಿನ್ನ ಸಾವು ಎಂದು ಸರ್ ಹೋಯ್ತು. ಹೌದು. ಹೆಂಗ ಗುರು ಬೀರದೇವ್ರ ಮಾಳಪ್ಪ ನನ್ನ ಶಿಷ್ಯ, ಇವ್ ನನ್ನ ನಿಜವಾದ ಶಿಷ್ಯ ಅಂತ ಯಾವಾಗ ಗುರು ಬೀರದೇವ್ರ ಅಂದಿದ್ದು, ಮಾಳಪ್ಪ ಕಲ್ಲಾಗ ಹೋದ್ರು ಸಾಯ್ಲಿಲ್ಲ, ನೀರಾಗ ಹೋದ್ರು ಸಾಯ್ಲಿಲ್ಲ. ಹೌದ್ರಿಪ್ಪ. ಅವ ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗಿಲಿಲ್ಲ, ಹಿಂದೆ ಗುರುವಿನ ಆಶೀರ್ವಾದ ಅವಾಗ ಆಯ್ತಲ್ರಿಪ್ಪ. ಹೌದು. ಬಂಡಿ ಅಲ್ಲಗ ಹಾಯ್ದು ತುಂಡು ಮಾಡಿ ಹೋಗ ನಾನು ಹೊಟ್ಟೆ ಅನ್ಕಳ ತೆಗೆದು ಮುಂಗೈ ಸುತ್ತಾನ ಇದನ್ನೆಲ್ಲ ಕಾದಾವ ಯಾರ? ಎಂದು ಗುರು ಬೀರದೇವ್ರ. ಹಂಗ ಗುರುವಿನ ಕರುಣೆ ಆಯ್ತಪ್ಪ ಅಂತಂದ್ರ ಬೇಕಾದ ಮಾಡಬಹುದು ನಾವು ಜೀವನದೊಳಗ. ಒಂದು ಮಾತು ಹೇಳ್ತೀನಿ, ಬೆಳಗು ಮುಂಜಾನೆ ಸಮಯದೊಳಗ. ಏನ್ರಿಪ್ಪ ಅದು? ಪುಣ್ಯಾತ್ಮರೇ, ಗುರುವಿನದಿಂದ ಏನೇನು ಕೆಲಸ ಆಗ್ತಾವ ಅನ್ನೋದಕ್ಕ ಒಂದೇ ಒಂದು ಮಾತ. ಏನ್ರಿಪ್ಪ ಅದು? ಇದು ಮಹಾರಾಷ್ಟ್ರ ರಾಜ್ಯದ ನಿಮ್ಮದು. ಪಾಂಡುರಂಗನ ಪರಮ ಭಕ್ತನಾಗಿರತಕ್ಕಂತ ತುಕಾರಾಮ್ ಮಹಾರಾಜರು ಆಳಂದ ದೇವು, ಪುನಾದ ಹತ್ರ ದೇವುದವ ಆಳಂದದವ. ನೀವ್ ಹೋಗುವಲ್ರಿ 5-6 ದಿನ ಆತ ಮನಿಗ್ ಹೋಗೋದಾಗವತ್ ನಿನಗೆ. ನೀವು ಆಳಂದಕ್ಕೆ ಯಾವಾಗ ಹೋಗಿ? ಅದು ಮಹಾರಾಷ್ಟ್ರ ಆಳಂದ ಅಲ್ಲ, ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕು ನಿಂಬಾಳ. ನೋಡು ಪೋಣ, ಇದು ಪುನಾ ಜಿಲ್ಲಾ ಆಳಂದ. ಇದು ಪುನಾ ಜಿಲ್ಲಾ ಆಳಂದಿ ದೇವು ಆಳಂದಿ. ನಾವು ಹಾಡಕ್ ಹೋಗುದು ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕು ನಿಂಬಾಳ. ಮಾಲಿಂಗರಾಯ ಹುಲಿ ಹಾಲು ತಂದದ ನಿಂಬಾಳ ಅಲ್ಲ, ಅದು ಇಂಡಿ ತಾಲೂಕು ನಿಂಬಾಳ, ಇದು ಆಳಂದ ತಾಲೂಕು ನಿಂಬಾಳ. ಮತ್ತ
ಇಲ್ಲಿ ಪರ್ಕದ ನಿಂಬಾದಾಗ ಹೋಗಿ ವಿಲಿಯಾಲ್ ತಂದ ಮಲಪ್ ಎಲ್ಲಿ ಗುರುಗೋಲ ತನಬೇಡ ನನಗ ಆಗ ಹಾ ಹಾ ಹಿಂಗೈತಿ ಹೌದ್ ಹಂಗ ಹಾ ಹಾ ವಿಷಯ ಏನ್ ನಡೆದ ಮಹಾರಾಷ್ಟ್ರ ರಾಜ್ಯ ಹಾ ಹಾ ಆಳಂದಿಯಲ್ಲಿ ಇದ್ದಿರತಕ್ಕಂತ ತುಕಾರಾಮ್ ಮಹಾರಾಜ ಹಾ ಹಾ ಒಂದು ದಿವಸ ಒಂದಾನೊಂದು ದಿವಸ ಪುನಾ ನಗರದಾಗ ಒಬ್ಬ ಭಕ್ತರ ಮನೆ ಒಳಗೆ ಕೀರ್ತನ ನಡೆದಿತ್ತು. ಹಾ 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 ಕೀರ್ತನ ನಡೆದಿತ್ತು. ಹೌದ್ ನಡೆದಂತ ಟೈಮ್ದಾಗ ಎಷ್ಟೋ ದಿವಸ ಕನಸಿತ್ತು ಯಾರ್ದು ಶಿವಾಜಿ ಮಹಾರಾಜ್ ಹಾ ಹಾ ಏನ್ರಿಪ್ಪ ಅದು ತುಕಾರಾಮ ಮಹಾರಾಜರ ದರ್ಶನ ಮಾಡಬೇಕು, ಒಂದ್ ಸಲಾರಿ ಅವ್ರ ಕೀರ್ತನ ಕೇಳಬೇಕು ಅಂತೇಳಿ. ಹೌದ್ ಖರೆ ಏನ್ ಮಾಡೋದು ಹಿಂದ ಹಾ ಹಾ ಅವನಿಗೆ ಬೆನ್ನ ಹತ್ತಿದ್ರು, ಎಲ್ಲಿ ಹೋದ್ರು ನಿಲ್ಲು ಗುಡುವಾರು ಎಲ್ಲ ಗುಡುವಾರಲ್ರಿಪ್ಪ. ಹಿಂದ ಗೂಢಾರ್ಥದಿಂದ ಗೂಢಾಚಾರಿಗಳ ಬೆನ್ನ ಹತ್ತಿದ್ರು. ಹೌದ್ ಪಾಂಡುರಂಗನ ಮೇಲೆ ಅಷ್ಟೇ ನಿಷ್ಠ ಭಕ್ತಿ ಇದ್ದ ಶಿವಾಜಿ ಮಹಾರಾಜ ಹಾ ಹಾ ಪುನಃ ಹೇಳಾಕಿ ಬಂದಾನ ಕೀರ್ತನ ಅದ ತುಕಾರಾಮ್ ಮಹಾರಾಜ್ ಅನ್ನೋದು ಗುರ್ತಾಯ್ತು. ಕುದುರೆ ಹೊತ್ಕೊಂಡ್ ಬಂದ. ಹೌದ್ ಒಟ್ಟ ಒಂದು ವಿಚಾರ ಮಾಡಿದ ಪಾಂಡುರಂಗ, ಹಾ ಹಾ ಬಹಳ ದಿವಸದ ಕನಸೈತಿ ತುಕಾರಾಮ್ ಮಹಾರಾಜನ ದರ್ಶನ ಮಾಡ್ಬೇಕು, ಪಾಂಡುರಂಗನ ಕೀರ್ತನೆ ಕೇಳ್ಬೇಕು ಅವನ ಬಾಯ್ಲಿ ಹೌದ್ ಐತೆ. ಎಷ್ಟೋ ಮಂದಿ ನಾನು ಕೊಲ್ಲಾಕ್ ಬಂದ್ ಬರ್ಲಿಕ್ಕರೆ ಇವತ್ತಿನ ದಿವಸ ಸತ್ಸಂಗದಾಗ ನಾ ಹೋಗ್ಬೇಕಂದ. ಹೌದಲ್ರಿಪ್ಪ. ಕುದುರೆ ಹಿಂದಿನ ಹಿತ್ತಲ ಬಾಗಿಲದೊಳಗೆ ಕಟ್ಟದ, ಹಾ ಹಾ ಹಿತ್ತಲ ಬಾಗಿಲೇ ಒಳಗ್ ಬಂದ. ಒಳಗ್ ಬಂದಲ್ರಿಪ್ಪ. ತುಕಾರಾಮ್ ಮಹಾರಾಜರು ಕೈಯಾಗ ವೀಣಾ ಹಿಡ್ಕೊಂಡು ಕೀರ್ತನೆ ಹೇಳ್ತಿದ್ರು, ಅವ್ರ ಪಾದಿಗೆ ನಮಸ್ಕಾರ ಮಾಡಿದ. ಹಾ ಹಾ ಅವಾಗ ತುಕಾರಾಮ್ ಮಹಾರಾಜರು ಅಂದ್ರು, ಕೀರ್ತನ ಮುಗಿಮಠ ಎದ್ದು ಹೋಗ್ಬೇಡ್ರಿ ಕುಂಡ್ರಿಪ್ಪ ಅಂದ್ರು. ಹಾ ಹಾ ಗುರುವಿನ ವಾಣಿ ಏನ್ ಮಾಡಕ್ ಬರ್ತೈತಿ? ಏನ್ ಮಾಡಕ್ ಬರ್ದಲ್ರಿಪ್ಪ. ಇವ ತುಕಾರಾಮ್ ಮಹಾರಾಜರ ಪಾದಿಗೆ ನಮಸ್ಕಾರ ಮಾಡಿ ಹಂಗೆ ಹೋಗ್ಬೇಡ್ರಿ ಕೀರ್ತನೆ ಕೇಳ್ಕೊಂಡ್ ಹೋಗ್ರಿ ಕುಂಡ್ರಿ ಅಂದ ತಕ್ಷಣ ಹಾ ಹಾ ಹೋಗಿ ಕೊತ್ತು ಬಿಟ್ಟ. ಕೊತ್ತು ಬಿಟ್ಟಲ್ರಿಪ್ಪ. ಕೊತ್ತು ಬಿಟ್ಟ, ವೈರಿಗಳೆಲ್ಲ ಸುತ್ತ ಗಟ್ಟಿ ಬಿಟ್ರು. ಹಾ ಹಾ ಶಿವಾಜಿ ಮಹಾರಾಜ್ ಬಂದಾನ ಅನ್ನೋದು ಗುರ್ತಾಯ್ತು. ಹೌದು ಶಿವಾಜಿ ಮಹಾರಾಜ್ ಬಂದಾನ ಅನ್ನೋದು ಗುರ್ತಾಯ್ತು. ಎಲ್ಲಾ ಸುತ್ತುವರಿತು ಮಂದಿ. ಹಾ ಹಾ ತುಕಾರಾಮ್ ಮಹಾರಾಜರ ಕೀರ್ತನ ಹಾ ಹಾ ಶಿವಾಜಿ ಮಹಾರಾಜ್ ಹೆಂಗ ಕೇಳ್ತಿದ್ದ ಅಂದ್ರ, ಹೆಂಗ್ರಿಪ್ಪ ಅದು? ನನಗ ಹಿಂದ ವೈರುಗಳು ಬೆನ್ನ ಹತ್ಯಾರ, ಅವ್ರ ಕೈಯಾಗ ನಾ ಸಿಗಬೇಕಾಗ್ಯದ, ಇವತ್ತು ನನ್ನ ಹಿಡಿತಾರ ಅನ್ನುವಂಥದ್ದು ನಮ್ಗೆ ಜ್ಞಾನ ಇಲ್ಲ. ಹಾ ಹಾ ನಾ ಪಂಡ್ರಾಪುರದಾಗ ಅದೀನಿ, ತುಕಾರಾಮ್ ಮಹಾರಾಜನ ಪ್ರವಚನ ಕೇಳಾಕತ್ತೀನಿ, ಹಾ ಪಾಂಡುರಂಗನ ಜೋಡಿ ಇದ್ರ ಬದ್ರ ಕೂತ್ ಮಾತಾಡಕತ್ತೀನಿ ಅನ್ನುವಂಗ ತನ್ನ ಮೇಯನ್ನು ಮರ್ತು ಬಿಟ್ಟ. ಹಾ 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 ತನ್ನ ಮನ ಮರ್ತು ಬಿಟ್ಟ. ಅಟ್ಟ ನಿಷ್ಠೆದಿಂದ ಕೀರ್ತನ ಕೇಳಕತ್ತ. ಹಾ ಹಾ ಇವ್ ಯಾವಾಗ ಎಲ್ಲಾ ಮರ್ತ ಪಾಂಡುರಂಗನ ಮೇಲೆ ಹವ್ಯಾಸ ಇಟ್ಟು ಎಟ್ಟು ಈ ಚಿಂತೆ ಪಾಂಡುರಂಗ ಹತ್ತು. ಹಾ ಶಿವಾಜಿ ನನ್ನ ಭಕ್ತ, ಹಾ ಹಾ ಅವಾಗ ನಾ ಕಾಯ್ಬೇಕು. ಅವನ ಕರುಣೆ ಆಯ್ತು. ಅವಾಗ ಹತ್ ಪಾಂಡುರಂಗ ಪಂಡರಪುರ ಬಿಟ್ಟ, ಇಲ್ಲಿ ಶಿವಾಜಿ ಮಹಾರಾಜ ಪ್ರವಚನ ಕೇಳಾಕತ್ತ, ತುಕಾರಾಮ ಕೀರ್ತನ್ ಹೇಳಾಕತ್ತ. ಸುತ್ತುವರೆದ್ ಬಿಟ್ಟು ಸೈನ್ಯ ಎಲ್ಲ ಸುತ್ತೋರ್ತಲ್ರಿಪ್ಪ. ಕುದುರೆ ಇಲ್ಲೇ ಅದ ಒಂದು ಶಿವಾಜಿದು, ಹಾ ಬಿಡಬ್ಯಾಡ್ರಿ ಒಳಗ್ 4 ಮಂದಿ ಹೋಗ್ರಿ, ನಾವು ಸುತ್ತರಿಗಿರ್ತೀವಿ, ಇವತ್ತು ಒಟ್ಟು ಕುಲ್ಲಾ ಮಾಡಿಬಿಡುದು, ಅವ್ನ ಸಂಹಾರ ಮಾಡಿದ್ರು. ಹೌದಲ್ರಿಪ್ಪ. 4 ಮಂದಿ ಒಳಗ್ ಹೋಗಿ ನೋಡ್ತಾರ, ಸುತ್ತಾದ ಶಿವಾಜಿ ಮಹಾರಾಜ ಕಾಣುವಲ್ಲ. ಹೊರಗ್ ಬಂದ್ ಹೇಳ್ರು, ಹಾ ಇಲ್ರಿ ಇನ್ನೊಂದ್ಸಲ ಹೋಗ್ರಿ ಅಂದ್ರು. ಹೋಗಿ ನೋಡ್ಕೊಂಬರಿ. ಮತ್ತೊಂದ್ಸಲ ಹೋಗಿ ಎಲ್ಲ ನೋಡಿದ್ರು, ಹೌದ್ ಮತ್ತ ಸಿಗ್ಲಿಲ್ಲ. ಹಾ ಹಾ ಮತ್ತ ಪ್ರಮುಖ ಮುಖಂಡ ಹೇಳ್ದ, ಇನ್ನೊಂದ್ಸಲ ಹೋಗಿ ನೋಡ್ಕೊಂಡ್ ಬರೀ ಅಂದ. ಹೌದು. 3ನೇ ಸಲ ಹೋಗಿ ನೋಡ್ತಾರ, ತುಕಾರಾಮ್ ಮಹಾರಾಜರು ಇದ್ರಿಗೆ ಶಿವಾಜಿ ಮಹಾರಾಜ ಕೂತಾನ ಕೀರ್ತನ ಕೇಳ್ಕೊತ. ಹಾ ಅವಾಗ ಅದಾನ್ರಿ ಅಂದ್ರ ಹೊರಗ್ ಬಂದ. ಹಾ ಬಿಡಬ್ಯಾಡ್ರಿ, ಒಟ್ಟ ಇಲ್ಲೇ ನಿಂತು ಬಿಡ್ರಿ, ಅವ್ ಯಾವ ಬೇಕಾದ ಬಾಗಿಲೇ ಬರ್ಲಿ, ಇವತ್ತು ಅವನಿಗೆ ಹೌದ್ ವಧ ಮಾಡುದ. ಹಾ ಹಾ ಇಟ್ಟಾಯ್ತು. ಹಾ ಶಿವಾಜಿ ಮಹಾರಾಜನ ಕುದುರೆ ಹಿತ್ತಲ ಬಾಗಲ್ದಾಗಿತ್ತು. ಹೌದು. ಪಾಂಡುರಂಗ ಹಾ ಭಗವಂತ ಹೆಂಗ ಕಾಯ್ತಾನ ಅನ್ನೋದಕ್ಕ ಉದಾಹರಣೆ. ಹಾ ಹಾ ಪಾಂಡುರಂಗ ಬಂದವನೇ ಶಿವಾಜಿ ಮಹಾರಾಜರಂತ ಕುದುರೆ ತಯಾರ. ಶಿವಾಜಿ ಮಹಾರಾಜನೇ ತೇಟ. ಹಾ ಶಿವಾಜಿ ಮಹಾರಾಜನೇ ತೇಟ ನೋಡ್ರಿ, ಶಿವಾಜಿ ಮಹಾರಾಜ ಅನ್ನಬೇಕು. ಇಲ್ಲಿ ಶಿವಾಜಿ ಮಹಾರಾಜನ ಕುದುರೆ ಮಾಯ ಆಯ್ತು. ಹಾ ಹಾ ಶಿವಾಜಿ ರೂಪದಾಗ ಶಿವಾಜಿ ಕುದುರೆ ನಡೀತು ಪಾಂಡುರಂಗನ. ಹಾ ಹಾ ವಾದೋ ಶಿವಾಜಿ ಅಂದ್ರು ಮುಂದೆ ಶಿವಾಜಿ ಮಹಾರಾಜನ ಕುದುರೆ ಹಿಂದಿಂದ ಎಲ್ಲ ಸೈನ್ ಹೊಂಟಿತು. ಕುದುರೆ ಹಾ ಹಾ ಕುದುರೆ ಹೋಯ್ತು. ಕುದುರೆ ಕಾಡ್ ಹರ್ಯಾಣದಾಗ ಹೋಯ್ತಲ್ರಿಪ್ಪ. ಹಿಂದ ಸಾವಿರಾರು ಸೈನ್ಯ ಎಲ್ಲ ಬೆನ್ನ ಹತ್ತಿತ್ತಲ್ರಿಪ್ಪ. ಹತ್ತಿತ್ತು. ಇದು ಕುದುರೆ ಶಿವಾಜಿ ಮಹಾರಾಜ ಕುಂತು ಹೊಂಟಿದ್ದ. ಹಾ ಹಾ ಅದಾವ ಯಾರ? ಪಾಂಡುರಂಗ ಕರ್ಕೊಂಡು ಹೊಂಟಾನ ಎಲ್ಲಾ ವೈರುಗಳಿಗೆ. ಹಾ ಇಲ್ಲಿ ತುಕಾರಾಮನ ಕೀರ್ತನ ಶಿವಾಜಿ ಕೇಳ್ಕೊತ ಸುಮ್ ಕೂತು ಬಿಟ್ಟಾನ. ಮೈ ಮರ್ತ ಕೂತಾನಲ್ರಿಪ್ಪ. ಅವನ ಹಾಳಾಗಿ ನಾವು ಕೇಳಾಕತ್ತೀವಿ, ನಮ್ಮ ಹಾಳಾಗಿ ಅವ್ ಕೆಲಸ ಮಾಡಾಕ್ತಾನೆ. ಅಂತ ಪುಣ್ಯವಂತ್ರಿ. ಇದು ಎಷ್ಟು ಜನ್ಮದ ಪುಣ್ಯ ಇರ್ಬೇಕು ನಮ್ದು. ಹೌದು. ಅವಾಗ ಕುದುರೆ ಹೋಯ್ತು ಕಾಡ ಅರಣ್ಯ ದೊಡ್ಡ ಕೊಳದಾಗ ಹೋಗಿ ಕುದುರೆ ಮಾಯ ಆಯ್ತು. ಶಿವಾಜಿ ಮಹಾರಾಜ ಮಾಯ ಆಗಿಬಿಟ್ಟ. ಹಾ
ಇಲ್ಲೇ ಬತ್ತ ಕುದುರೆ ಕೊರಳಾಗ ಬರ್ತಕ್ಕ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡ ಅಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲಿ ಬೇಕಾದಲ್ಲಿ ನೋಡಿದ್ರು ಕುದುರೆ ಇಲ್ಲ ಶಿವಾಜಿ ಇಲ್ಲ. ಏನು ಸೊಜೆಗಿದು ಏನು ಘಾತ ಆಯ್ತು ಅಂತ ಸೈನ್ಯ ಎಲ್ಲ ಕಡೆ ಹೋಗಿಬಿಡ್ತು. ಇದು ತುಕಾರಾಮ್ ಮಹಾರಾಜ ಗುರ್ತಿತ್ತು. ನನ್ನ ಪಾಂಡುರಂಗ ತುಕಾರಾಮ ನನ್ನ ಪಾಂಡುರಂಗ ಶಿವಾಜಿಗೆ ಕಾಯ್ದಾನ ಅವ ಅಂತ ಕರುಣಾನಿಧಿ ಅದಾನಲ್ರಿಪ್ಪ. ಕೀರ್ತನ ಮುಗದ ಮೇಲತ್ತ ಬಹಳ ಆನಂದ ಐತ್ರಿಪ್ಪ. ನಮಗ್ ದೊಡ್ಡ ಉಪಕಾರ ಮಾಡಿದ್ರಿ, ನಿಮ್ಮ ದರ್ಶನ ಮಾಡ್ಬೇಕು, ಪ್ರವಚನ ಕೇಳ್ಬೇಕಂತ ಹವ್ಯಾಸ ಇತ್ತು ಅಂತ ತುಕಾರಾಮ್ ಮಹಾರಾಜ್ ಅಂದ. ನಮ್ದು ಇತ್ತಪ್ಪ, ನಾ ಮಾಡೋ ಕೆಲಸ ಪಾಂಡುರಂಗ ಮಾಡಿ ಮುಗಿಸ್ಯಾನ, ಬಹಳ ಉಪಕಾರ ಆಯ್ತು, ನೀ ಆರಾಮ್ ಸರಿ ಹೋಗಿ ಬಿಡಪ್ಪ ಅಂತ ತುಕಾರಾಮ್ ಹೇಳ. ಹಂಗ ನೀ ಯಾವುದೇ ಕೆಲಸ ಮಾಡು ಹಿಂದ ಗುರು ಅನ್ನುವಂತಾವ್ ಕಾಯ್ತಾನಲ್ರಿ. ಗುರು ಅನ್ನುವಂತಾವ್ ದೊಡ್ಡವದ, ಅವನ ಮ್ಯಾಲ ನಂಬಿಕೆ ಇಟ್ಟಂದ್ರ ನಂಬಿಕೆ ಸಂಬನ ಅರಮನೆ. ನಮಗ ನಂಬಿಕೆ ಬೇಕು, ವಿಶ್ವಾಸ ಬೇಕಲ್ರಿಪ್ಪ. ಗುರು ಅನ್ನುವಂತಾವ್ ದೊಡ್ಡವದನ್ನ. ಬೆಳಗು ಮುಂಜಾನೆ ಸಮಯದಲ್ಲಿ ಮಾತು ಘಾತಾಗಬಾರದು, ಮಾಣಿಕ್ಯವಾಗಿ ಇಟ್ಟುಕೊಂಡು ಅಲ್ಲಿ ಹೋಗೋ ನಿನ್ನದಾಗ ತಮ್ಮ ಮಾತಾಡಬೇಕು, ತಮ್ಮ ಮಾತಾಡಬೇಕು. ಅಲ್ಲಿ ಹೋಗೋ ನಿನ್ನ ಅರಂಗರಾಯ ಕುರಿಗಳ ಕಾಲ ಎತ್ತಿ ಬೆಳ್ಸ್ಯಾನ ಗುರುವೇನ ಬೆರದ, ಹುಲಿ ಹಾಲ ಮಾಡ್ಯಾನ ಸ್ವಾದ ಶಿಷ್ಯರ ಆದಿಶಕ್ತಿ ಭಕ್ತರಿಗೆ ಕಾಲ ಅವಾಗೋಣ ಎಂಬುದು ಸಾತ್ಯನ ಸಾಹಿತ್ಯ. ಭಗವಂತಗ ಎಂತೆಂತ ಪ್ರಸಂಗದಾಗ ಕಾದಾನಲ್ರಿಪ್ಪ. ಮತ್ತ ಅವನಿಗೆ ಮಾತ್ರ ಯಾರು ತಗೊಂಡು ಹೊಡಿವಾರು. ಹೌದು. ಅಲ್ಲಿ ಹೋಗೋ ನಿನ್ನದಾಗ ಮಾತಾಡಬೇಕು ದೇವರ, ಅಲ್ಲಿ ಹೋಗೋ ನಿನ್ನದಾಗ ಮಾತಾಡಬೇಕು ದೇವರ. ಅಲ್ಲಿ ಹೋಗೋ ನಿನ್ನ ಆದಿಶಕ್ತಿ ಭಕ್ತರಿಗೆ ಕಾಲ ಅವಾಗೋಣ ಎಂಬುದು ಸಾಕಲ ಸಾಹಿತ್ಯ ಬರದ. ಅಲ್ಲಿ ಹೋಗೋ ನಿನ್ನದಾಗ
ಹಲ್ಲು